ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ ಇದು 27ನೇ ಭಾಗ. ತ್ರಿವಿಕ್ರಮ ಪಂಡಿತರಿಂದ ರಚಿತವಾದ ವಾಯುಸ್ತುತಿಯ 25ನೇ ಶ್ಲೋಕವನ್ನ ಇವತ್ತು ನಾವು ನೋಡಬೇಕಾಗಿದೆ. ದೃಶ್ಯಂತೀಂ ಹೃದ್ರುಹಮ್ಮಾಂ ಧೃತಮನಿಲ ಬಲಾದ್ ದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟೋಮಥಾ ಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯಾ ದ್ಯುದ್ರಿಕ್ತ ದ್ರಾಗಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞೆ ಯಾತೆ ಅಂತ ಶ್ಲೋಕ. ವಿದ್ಯಾಸಮುದ್ರ ಜ್ಞಾನಸಾಗರನಾದಂಥ ಭೀಮಸೇನನೇ, ಹಿಂದೆ ಭೀಮಸೇನಾವತಾರ ಮಾಡಿದ ವಾಯುದೇವನೇ, ಸುವಿದ್ಯಾ ದ್ರವಿಣದ ಜ್ಞಾನವೆಂಬ ಸಂಪತ್ತನ್ನು ನೀನು ನಮಗೆ ಯಾವತ್ತೂ ಕೂಡ ಕೊಡುವಂಥವನು. ನೀನು ಹಿಂದೆ ಭೀಮಾವತಾರ ಮಾಡಿದಾಗ ಆ ನಿನ್ನ ಪತ್ನಿಯಾದಂತಹ ದ್ರೌಪದಿ ಎಲ್ಲ ವಿದ್ಯೆಗಳಿಗೆ ಅಭಿಮಾನಿನಿಯಾದವಳು. ಆ ದ್ರೌಪದಿ ದೇಹದಲ್ಲಿ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಅಂತ 4 ದೇವತಾ ಸ್ತ್ರೀಯರಿದ್ರು. ಅವರೆಲ್ಲರಿಗಿಂತಲೂ ಇವಳು ಶ್ರೇಷ್ಠಳಾದವಳು. ನನ್ನ ಹೃದಯದಲ್ಲಿ ಈ ಅವಿದ್ಯಾ ಎಂಬ ಅಜ್ಞಾನವೆಂಬತಕ್ಕಂಥ ದೋಷ, ಅಜ್ಞಾನವೆಂಬತಕ್ಕಂಥ ನಿದ್ರೆ, ಆಲಸ್ಯ, ಅದು ನನ್ನನ್ನ ಸಂಸಾರದ ಸಾಗರದಲ್ಲಿ ಮತ್ತೆ ತಳ್ಳಿ ನನಗೆ ತೊಂದರೆ ಮಾಡ್ತಾ ಇದೆ, ನನಗೆ ದ್ರೋಹ ಮಾಡ್ತಾ ಇದೆ. ನಿನ್ನ ಅನುಗ್ರಹದಿಂದ, ನಿನ್ನ ಆಶೀರ್ವಾದದಿಂದ ಆ ವಿದ್ಯಾದೇವತೆ ಆದಂಥ ನಿಶೇಷ ಜಾಡ್ಯಾಪಹ ಅಂತ ಸರಸ್ವತಿಯನ್ನ ಬೇರೆ ಕಡೆನೂ ಕೂಡ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ರೀತಿಯಾದ ಅಜ್ಞಾನದ ಜಾಡ್ಯವನ್ನು ಪರಿಹರಿಸುವಂತಹ ದ್ರೌಪದಿ ದೂರ ಬೇಗ ಓಡಿಸಲಿ. ಮತ್ತೆ ನಿನ್ನನ್ನ, ಭಾರತೀ ದೇವಿಯನ್ನ, ಲಕ್ಷ್ಮಿಯನ್ನ, ಪರಮಾತ್ಮನನ್ನ ಸ್ತುತಿಸುವಂಥ, ತತ್ಕಾಲದಲ್ಲೇ ಸ್ತುತಿಸುವಂಥ, ಬಹಳ ಪ್ರಯತ್ನಪಟ್ಟು ಸ್ತುತಿಸುವ ಕವಿತಾ ಶಕ್ತಿ ಅಲ್ಲ, ತತ್ಕಾಲದಲ್ಲೇ ಸ್ವಯಂ ಸ್ಫೂರ್ತಿಯಿಂದ, ಆಶು ಕವಿತಾ ಶಕ್ತಿಯಿಂದ ನಿಮ್ಮನ್ನು ಸ್ತುತಿಸುವ ಒಂದು ಶ್ಲೋಕ ರಚನಾ ಶಕ್ತಿ ನನಗೆ ಬರಲಿ. ಅಮಂಗಳಕರವಾದಂತಹ ಸಂಸಾರದಿಂದ ನನ್ನನ್ನ ನೀವು ಬಿಡುಗಡೆ ಮಾಡಬೇಕು. ವಿದ್ಯಾಸಮುದ್ರ ಅಂತ ಜ್ಞಾನಸಾಗರನಾದ ಭೀಮಸೇನನೇ ಅಂತ ಅವನನ್ನ ಜ್ಞಾನದ ಸಾಗರಕ್ಕೆ ಹೋಲಿಸಿದ್ದಾರೆ. ಸುವಿದ್ಯಾ ದ್ರವಿಣ ಅಂದ್ರೆ ಸಂಪತ್ತು, ಸುವಿದ್ಯಾ ಅಂದ್ರೆ ಶ್ರೇಷ್ಠವಾದ ಸಂಪತ್ತು. ಅಂತ ಜ್ಞಾನವೆಂಬ ಸಂಪತ್ತನ್ನ ನಮಗೆ ಕೊಡುವಂಥವನೇ. ಪೂರ್ವ ಭೀಮ, ಹಿಂದೆ ಕೂಡ ನೀನು ಭೀಮಾವತಾರ ಮಾಡಿದ್ದಿ. ಅಂಥ ಅನಿಲ ದೇವನೇ. ಪೂರ್ವ ಭೀಮ ಅನ್ನೋದಕ್ಕೆ ವಿಶೇಷ ಅರ್ಥಗಳೇನಿಲ್ಲ. ವಾಯುಸ್ತುತಿಯ ಈ ಭಾಗದಲ್ಲಿ ಭೀಮಸೇನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಭೀಮಸೇನನ್ನ ಸ್ತೋತ್ರ ಮಾಡಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲೂ ಕೂಡ ಭೀಮಸೇನನ್ನೇ ಸ್ತೋತ್ರ ಮಾಡ್ತಿದ್ದಾರೆ. ನಡುವಿನ ಒಂದು ಶ್ಲೋಕದಲ್ಲಿ ಆ ವಾಯುವಿನ ಮೂಲ ರೂಪವನ್ನೇ ಸ್ತೋತ್ರ ಮಾಡಿದ್ದಾರೆ. ಹಾಗೆ ಭೀಮಸೇನನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಅದಕ್ಕಾಗಿ ಹಿಂದೆ ಭೀಮಾವತಾರವನ್ನು ತಾಳಿದ ವಾಯುದೇವನೇ ಅಂತ ಅದರ ತಾತ್ಪರ್ಯ ಆಗ್ತದೆ. ಪೂರ್ವ ಭೀಮ ಅಂತ ಅದರ ಅಭಿಪ್ರಾಯ ಹಾಗಿದೆ. ರುದ್ರನ ಪತ್ನಿಯಾದ ಪಾರ್ವತಿ, ಮತ್ತೆ ಯಮನ ಪತ್ನಿಯಾದ ಶ್ಯಾಮಲ, ಇಂದ್ರನ ಪತ್ನಿಯಾದ ಶಚಿ, ನಕುಲ ಸಹದೇವರ ಪತ್ನಿಯಾದ ಉಷಾ, ಇವರೆಲ್ಲರಿಗಿಂತ ಉದ್ರಿಕ್ತ ಶ್ರೇಷ್ಠಳಾದ ವಾಗ್ದೇವಿ, ಸಕಲ ವಾಂಗ್ಮಯಕ್ಕೆ ಅವಾಂತರ ಅಭಿಮಾನಿನಿ ದೇವತೆ. ಮುಖ್ಯಾಭಿಮಾನಿ ಲಕ್ಷ್ಮೀನೇ ಇದ್ದಾಳೆ. ಅವಾಂತರ ಅಭಿಮಾನಿಗಳು ಸರಸ್ವತಿ ಮತ್ತು ಭಾರತೀಯರು ಅಂತ ವಿದಿತ ಪ್ರಸಿದ್ಧಳಾದ ತೇ ನಿನ್ನ ದಯಿತ ಹೆಂಡತಿಯಾದ ಸಾ ದ್ರೌಪದಿ, ಆ ದ್ರೌಪದಿಯು ಹೃದ್ರುಹಂ ನನ್ನ ಹೃದಯದಲ್ಲಿ ಬೆಳೀತಾ ಇದೆ, ಅದು ನಿತ್ಯ ನಿಲ್ಲದೆ, ಬಲಾತ್ಕಾರವಾಗಿ ನನ್ನನ್ನು ದ್ರಾವಯಂತಿ ಕೆಳಗೆ ತಳ್ಳುತ್ತಾ ಇದೆ, ಸಂಸಾರ ಸಾಗರದಲ್ಲಿ ನನ್ನದು ಕೆಳಗೆ ಪ್ರಪಾತಕ್ಕೆ ಎಳಿತಾ ಇದೆ ಅಂತ ತಾತ್ಪರ್ಯ. ಯುಯೋಧ್ಯಸ್ಮತ್ ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಅಂತ ಈಶಾವಾಸ್ಯ ಉಪನಿಷತ್ನಲ್ಲೂ ಕೂಡ ಅಸ್ಮಜ್ಜುಹುರಾಣಂ, ನಮ್ಮನ್ನ ಬೀಳಿಸ್ತಾ ಇರುವಂತ, ನಮ್ಮನ್ನ ನಾಶಪಡಿಸ್ತಾ ಇರುವಂತಹ ಏನ ಪಾಪವನ್ನ ನೀನು ಪರಿಹರಿಸು ಅಂತ ಕೇಳಿದ ಒಂದು ಉದಾಹರಣೆ ಇದೆ. ದೃಶ್ಯಂತೀಂ, ಈ ಅಜ್ಞಾನ ಅನ್ನೋದು ನನಗೆ ದ್ರೋಹ ಮಾಡ್ತಾ ಇದೆ. ನನ್ನ ವಾಸ್ತವಿಕ ಗುಣಗಳನ್ನು ಕಂಡುಕೊಳ್ಳುವುದರಲ್ಲಿ ನನಗೆ ಅಸಾಮರ್ಥ್ಯವನ್ನು ತಂದೊಡ್ಡಿದೆ.
ಅವಿದ್ಯಾನಿದ್ರಾಂ, ಅಜ್ಞಾನವೆಂಬ ನಿದ್ರೆ, ಈ ನಿದ್ದೆಯನ್ನ ತೇ ನಿನ್ನ ಆಜ್ಞೆಯಿಂದ ಧೃತಂ ಬೇಗನೆ ವಿದ್ರಾವ್ಯ ಓಡಿಸಿ, ಅಥ ಅನಂತರ ಮಾಂ ನನ್ನನ್ನು ಸದ್ಯೋ ರಚನಪಟುಂ ಕೂಡಲೇ ಶ್ಲೋಕ ರಚನೆ ಮಾಡುವಂಥ ಕಾರ್ಯದಲ್ಲಿ ಸಮರ್ಥನನ್ನಾಗಿ ಆಪಾದ್ಯ ಮಾಡಿ, ದ್ರಾಕ್ ಬೇಗನೆ, ಅಭದ್ರಾತ್ ಅಮಂಗಳಕರವಾದ ಸಂಸಾರದಿಂದ ರಹಯತು ಬಿಡುಗಡೆ ಮಾಡಿಸಲಿ. ಇಮಾಂ ಘೋರಾಂ ಅಶಿಮಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೀ ಭವತಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂತಹ ಒಂದು ವೇದವಾಕ್ಯ. ಈ ಸಂಸಾರ ಅಂತ ಅನ್ನೋದು ಇದೊಂದು ಘೋರವಾದಂತಹ ಅಮಂಗಳಕರವಾದಂತಹ ನದಿ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ, ಈ ಪರಮಾತ್ಮನೆಂಬ ಸೇತುವೆಯನ್ನ ಆಶ್ರಯಿಸಿ ಇದನ್ನು ದಾಟಬೇಕು, ಪರಮಾತ್ಮನನ್ನೇ ಹೋಗಿ ತಲುಪಬೇಕು ಅಂತ ಅಲ್ಲಿ ಮಾತಿದೆ. ಹನುಮಂತನು ಕೂಡ ಅನೇಕ ಕಪಿಗಳನ್ನೆಲ್ಲ ಕಟ್ಟಿಕೊಂಡು ಸೇತುವೆಯನ್ನು ಕಟ್ಟಿದ, ಅವ್ರನ್ನೆಲ್ಲ ಲಂಕೆಗೆ ಕರೆತಗೊಂಡು ಬಂದ. ಇವೆಲ್ಲವೂ ಕೂಡ ಆತ ನಮಗೆ ಸಂಸಾರವೆಂಬ ಸಾಗರದಿಂದ, ಈ ಅಮಂಗಳಕರವಾದ ಸಂಸಾರವೆಂಬ ಸಾಗರದಿಂದ ನಮ್ಮನ್ನೇನು ದಾಟಿಸುವವನಿದ್ದಾನೆ, ಅದರ ಆ ಒಂದು ತತ್ವಕ್ಕೆ ಸೂಚಕವಾಗಿವೆ. ಈ ಶ್ಲೋಕವು ಕೂಡ ನಾವು ಶ್ಲೋಕವೇ ಗಮನಿಸುವಂತೆ ದೃಶ್ಯಂತೀಂ ಹೃದ್ರುಹಮ್ಮಾಂ ಅಂತ ಅನೇಕ ಪ್ರಾಸಗಳನ್ನು ಒಳಗೊಂಡಂತಹ ಶ್ಲೋಕವೇ ಆಗಿದೆ. ಆದ್ರಿಂದ ಶ್ಲೋಕವನ್ನ ಮೊದಲು ನಾವು ಕಂಠಪಾಠ ಮಾಡಿದ್ರೇನೆ ನಮ್ಮ ವಾಕ್ಪಾಠ ಸುಧಾರಿಸ್ತದೆ. ಸಾಧಾರಣರಾದವರಿಗೆ ಆ ಶ್ಲೋಕವನ್ನು ಅನ್ನುವುದೇ ಕಷ್ಟ. ಹಾಗಾಗಿ ಈ ಶ್ಲೋಕವನ್ನು ಪುರಶ್ಚರಣೆ ಮಾಡುವುದರಿಂದ ವಾಕ್ಪಟುತ್ವ ಬರ್ತದೆ, ಮತ್ತೆ ಅಜ್ಞಾನವೂ ಕೂಡ ನಷ್ಟ ಆಗ್ತದೆ ಅಂತ ಅದರ ಫಲಶ್ರುತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ 25ನೇಯ ಈ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.